ಇನ್ನು ಕೋರ್ಟ್ ತಿರಸ್ಕರಿಸಿದೆ. ಇನ್ನಾದರೂ ಬುದ್ಧಿ ಕಲೀಲಿ. ಪ್ರತಾಪ್ ಸಿಂಹ ವಿರುದ್ಧ ಎಚ್ ಸಿ ಮಹದೇವಪ್ಪ ವಾಗ್ದಾಳಿ ನಡೆಸಿದ್ರು. ನಮ್ಮ ನಡೆ ನಿರ್ಧಾರ ಸಂವಿಧಾನಿಕವಾಗಿ ಇದೆ. ಸಂವಿಧಾನ ಅದರ ಹಕ್ಕು ತಿಳಿದುಕೊಂಡಿರಬೇಕು. ಅವೆಲ್ಲವನ್ನೂ ಕೂಡ ತಿಳಿದು ಹೀಗೆ ಮಾತನಾಡಿದರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಪ್ರಾರಂಭದಿಂದಲೂ ಮುಖ್ಯಮಂತ್ರಿಗಳು, ನಾನು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಾತಾಡ್ತಿದ್ದೇನೆ. ಒಂದು ಚುನಾಯಿತ ಸರ್ಕಾರ ಇದೆ. ಚುನಾಯಿತ ಸರ್ಕಾರದ ಜವಾಬ್ದಾರಿ ಸಂವಿಧಾನಾತ್ಮಕವಾಗಿ ನಮ್ಮ ನಡೆಗಳು, ನಿರ್ಧಾರಗಳು ಇರಬೇಕು. ಆ ಸಂವಿಧಾನಕ್ಕೆ ಪೂರಕವಾದಂಥ ನಿರ್ಧಾರನೇ ಮಾಡಿದ್ವಿ ನಾವು. ಅನವಶ್ಯಕವಾಗಿ ಪ್ರತಾಪ್ ಸಿಂಹ ಅವರು ಅಂಕಣಕಾರರಾಗಿದ್ದವರು, MP ಆಗಿದ್ದವರು, ಸಂವಿಧಾನನ, ಅದರ ಅವಕಾಶಗಳನ್ನು, ಹಕ್ಕುಗಳನ್ನು ತಿಳ್ಕೊಂಡು ಹಿಂಗೆ ಮಾತಾಡಿದ್ರೆ ಹೆಂಗೆ? ಈಗಲಾದರೂ ಅವರು ಕೋರ್ಟು, ನ್ಯಾಯಾಲಯ ಇಸ್ ದಿ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅನ್ನೋದನ್ನ ಅವರು ಹೇಳಿ, ಅವರು ರಿಜೆಕ್ಟ್ ಮಾಡಿದ ಮೇಲೆ ಇನ್ನಾದರೂ ಅವರು ಬುದ್ಧಿ ಕಲೀಲಿ. ಅವರಲ್ಲಿ ತುಂಬಿರ್ತಕ್ಕಂಥ ಮತೀಯ ಅಂಧ ಭಾವನೆಗಳು ಹೊರಗೆ ಬಂದು ಭಾರತೀಯ ನಾಗರಿಕ ಆಗಿ ನಡ್ಕೊಳ್ಳಿ. ಇನ್ನು ಬಾನು ಮುಷ್ತಾಕ್ರನ್ನ ಬಿಜೆಪಿ ವಿರೋಧಿಸಬಾರದಾಗಿತ್ತು ಅಂತ ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಗರು ಅನವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿದ್ರು. ಕೊನೆಗೆ ನ್ಯಾಯಾಲಯ ಸರಿಯಾದಂಥ ಉತ್ತರವನ್ನು ಕೊಟ್ಟಿದೆ ಅಂತ ಹೇಳಿದ್ದಾರೆ. ಇಲ್ಲ, ಅದರ ಅವಶ್ಯಕತೆ ಇರಲಿಲ್ಲ. ಅನಾವಶ್ಯಕ ಗೊಂದಲ ಮಾಡಿದ್ರು. ಕೊನೆಗೆ ನ್ಯಾಯಾಲಯದಿಂದ ಅವರಿಗೆ ಸೂಕ್ತ ಉತ್ತರ ಸಿಕ್ಕಿದೆ. ಸೊ ಇಲ್ಲಿ ಕಾರ್ಯಕ್ರಮ ಮುಖ್ಯ ಹೊರತಾಗಿ ಜಾತಿ ಧರ್ಮ ಮುಖ್ಯ ಅಲ್ಲ. ಹಿಂದೆ ಭಾಳಷ್ಟು ಜನ ಭಾಳಷ್ಟು ಮಾಡಿದ್ದಾರೆ ಬೇರೆ ಧರ್ಮದವರು. ಇದು ಭಾರತ ಎಲ್ಲರೂ ಇರುವಂಥ ದೇಶ ಅದು. ಸೊ ನಾವು ರಾಜಕೀಯಕ್ಕೋಸ್ಕರ ಆ ರೀತಿ ಮಾಡೋದು ಸರಿಯಲ್ಲ. ಹೈಕೋರ್ಟ್ ಅವರಿಗೆ ಸರಿಯಾದ ಪಾಠ ಕಲಿಸಿದೆ. ಇಲ್ಲ, ಅದರ ಅವಶ್ಯಕತೆ ಇರಲಿಲ್ಲ.